ಪದವಿನಲ್ಲಿರ್ತಕ್ಕಂಥ 3 ಸ್ಟ್ರೀಮ್ನ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಪಡೆದಿರ್ತಾರೆ. ಅವರಿಗೆ ಬಹುಮಾನ ವಿತರಣೆಯನ್ನು ಮಾಡ್ತಕ್ಕಂಥ ಸಮಯ. ಮೊದಲಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ವರಿ ಪೂಜಾರಿ ಮೇಡಮ್ ಅವರು ಅರ್ಥಶಾಸ್ತ್ರ ವಿಭಾಗದಿಂದ ಅತ್ಯುನ್ನತ ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ಕುಮಾರಿ ಸಹನಾ HS ಇವರಿಗೆ ವೈಯಕ್ತಿಕವಾಗಿ ಬಹುಮಾನವನ್ನು ವಿತರಿಸಲಿದ್ದಾರೆ. ಇವರ ಒಂದು ಅಂಕಗಳಿಕೆ ನಿಮಗೂ ಕೂಡ ಆದರ್ಶವಾಗಲಿ. ಮುಂದಿನ ವಿದ್ಯಾರ್ಥಿ ಸುನೀತಾ B, ತೃತೀಯ BA ಕಲಾ ವಿಭಾಗದಿಂದ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ. ಕುಮಾರಿ ಸುನೀತಾ ತೃತೀಯ BA ವಿದ್ಯಾರ್ಥಿ. ಅದನಂತರ ಬೇಗ ಬನ್ನಿ ಯಶವಂತ್ B, ತೃತೀಯ BCom ವಿದ್ಯಾರ್ಥಿ. ಯಶವಂತ B ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿ ವಿಭಾಗದಲ್ಲಿ. ಭಾಳ ಒಳ್ಳೆ ಸನ್ಯಾಸ ಮಾಡಿದ್ದಾರೆ ಲಾಸ್ಟಿಗೆ ರಾಜೇಶ್ವರಿ ನಂತರ ಯಶವಂತ್ B, ತೃತೀಯ BCom ವಿದ್ಯಾರ್ಥಿ. ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ್ದಾರೆ. ಇದರ ನಂತರ ಕುಮಾರಿ ಸ್ನೇಹ JS, ತೃತೀಯ BSc ವಿಜ್ಞಾನ ವಿಭಾಗದಿಂದ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ. ಕುಮಾರಿ ಸ್ನೇಹ JS, ತೃತೀಯ BSc. ಸ್ಪೋರ್ಟ್ಸ್ ಪರ್ಸನ್ ಉತ್ತಮ ಕ್ರೀಡಾಪಟು ವಿಭಾಗದಲ್ಲಿ ತೃತೀಯ BCom ವಿದ್ಯಾರ್ಥಿಯಾಗಿರ್ತಕ್ಕಂಥ ಕುಮಾರ ಚೇತನ್ KS, ತೃತೀಯ BCom ವಿದ್ಯಾರ್ಥಿ. ಬೇಗ ಬರಬೇಕು. ವಿಶೇಷವಾಗಿರ್ತಕ್ಕಂಥ ಒಂದು ಬಹುಮಾನ. ಇಡೀ ಕಾಲೇಜಿನ 3 ವರ್ಷಗಳ ಅವಧಿಯಲ್ಲಿ ಕೇವಲ ಅಕಾಡೆಮಿಕ್ ಆಗಿ ಅಂಕ ಗಳಿಕೆಯಲ್ಲಿ ಅಷ್ಟೇ ಅಲ್ಲದೆ ಕಾಲೇಜಿನ ಎಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಮತ್ತು ವಿಧೇಯತೆಯಿಂದ ಅತಿ ಹೆಚ್ಚಿನ ಹಾಜರಾತಿಯನ್ನು ಉತ್ತಮ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿರ್ತಕ್ಕಂಥ ಆದರ್ಶ ವಿದ್ಯಾರ್ಥಿನಿ, ದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅವಾರ್ಡ್ಸ್ ಗೋಸ್ ಟು ಕುಮಾರಿ ತೇಜಸ್ವಿನಿ M, ತೃತೀಯ BCom ವಿದ್ಯಾರ್ಥಿ. ದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ತೇಜಸ್ವಿನಿ M, ತೃತೀಯ BCom ವಿದ್ಯಾರ್ಥಿನಿ. ಈ ಹುಡುಗಿ ಬಗ್ಗೆ ಹೇಳಲೇಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಸಂದರ್ಭ ಬಂದಿರೋದನ್ನ ಹೇಳ್ತಾ ಇದ್ದೀನಿ. ಎಷ್ಟೋ ನಮ್ಮ ಹುಡುಗರು ಕಾಲು ನೆಟ್ಟಗಿದ್ದು ಕೂಡ ಕ್ಲಾಸ್ ರೂಮಿಂದ ಆಚೆ ಓಡಾಡ್ತಾ ಇರೋರೇ ಹೆಚ್ಚಾಗಿದ್ರು. ಅವಳು ಕಾಲು ಸರಿ ಇಲ್ಲದೆ ಇದ್ದಾಗಲೂ ಕೂಡ ಯಾರಿಂದನೂ ಡ್ರಾಫ್ಟ್ ತೆಗೆದುಕೊಂಡು ಕುಂತ್ಕೊಳ್ತಾನೆ ಪ್ರತಿಯೊಂದು ಕಾಲೇಜಿನ ಎಲ್ಲ ತರಗತಿಗಳನ್ನು ಹಾಜರಾಗಿದ್ದಾಳೆ. ಅತ್ಯುತ್ತಮ ಆದರ್ಶ ವಿದ್ಯಾರ್ಥಿನಿ ಆಗಿದ್ದಾಳೆ. ಇಂಥ ಒಂದು ಆದರ್ಶ ನಿಮ್ಮೆಲ್ಲರೂ ಕೂಡ ಬರಲಿ ಅಂತ ಕೇಳ್ಕೊಳ್ತೀನಿ. ಜೋರಾಗಿ ಕರತಾಡನ ಮಾಡಿ. ಬೆಸ್ಟ್ ಆಫ್ ಲಕ್ ತೇಜಸ್ವಿ. ಡೋಪ್ ವೆರೈಟೀಸ್ ಅಂಡ್ ದೇರ್ ಅಪ್ಲಿಕೇಶನ್ಸ್ ಎಂಬ ವಿಷಯದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಎಂಬ ಮಾರ್ಗದರ್ಶಕರ ಅಡಿನಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿರ್ತಾರೆ. ಶ್ರೀಯುತರಿಗೆ ಅಭಿನಂದನೆಗಳು, ಶುಭವಾಗಲಿ. ಅದೇ ರೀತಿ ಇನ್ನೊಬ್ಬರು ನಮ್ಮ ಕೆಮಿಸ್ಟ್ರಿ ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಅನಿಲ್ ಕುಮಾರ್ HA ಇವರು ಪ್ರಿಪರೇಷನ್ ಆಫ್ ಎಂಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂಡ್ ದೇರ್ ಬಯೋಲಾಜಿಕಲ್ ಆಕ್ಟಿವಿಟೀಸ್ ಎಂಬ ವಿಷಯದಲ್ಲಿ ಪ್ರೊಫೆಸರ್ G ಕೃಷ್ಣಮೂರ್ತಿ ಇವರ ಮಾರ್ಗದರ್ಶನದ ಅಡಿಯಲ್ಲಿ ಕುವೆಂಪು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡ್ಕೊಂಡಿರ್ತಾರೆ. ಶ್ರೀಯುತರಿಬ್ಬರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿ ಅವರ ಸಂಶೋಧನೆ ಇನ್ನಷ್ಟು ಕಾಲ ಮುಂದೆ ಬೇರೆ ಬೇರೆ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿ ಬೆಳೀಲಿ ಅಂತೇಳಿ ಆಶಿಸ್ತಾ ಜೋರಾಗಿ ಕರತಾಡನ ಬರಲಿ. ವಿದ್ಯಾ ಮೇಡಮ್ ಮಧು ಸರ್ ಮತ್ತು ಅನಿಲ್ ಸರ್ ಇಬ್ಬರು ಕೂಡ ಅಭಿನಂದನೆಗಳು. ಇನ್ನೊಂದು ವಿಶೇಷ ಪ್ರಕಟಣೆ. ಕಂಪ್ಯೂಟರ್ ಸೈನ್ಸ್ ವಿಭಾಗದಿಂದ ಅತ್ಯಂತ ಉತ್ತಮವಾಗಿ ಸೆಮಿನಾರ್ನ ಮಂಡಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ
ಸ್ವಾಮಿ ಸರ್ ಪ್ರೈಸನ್ನು ಇಶ್ಯೂ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಥಮ ಬಹುಮಾನ ರಾಜೇಶ್ವರಿ, ದ್ವಿತೀಯ BSc ವಿದ್ಯಾರ್ಥಿನಿ, ತುಂಬ ಶಿಸ್ತಿನ ಸಂಯಮದ ವಿದ್ಯಾರ್ಥಿನಿ ಅಂತೇಳಿ ಎಲ್ಲ ಪ್ರಾಧ್ಯಾಪಕರ ಮೆಚ್ಚುಗೆಗೂ ಪಾತ್ರರಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಈಕೆ. ಬಹುಶಃ ಮುಂದಿನ ವರ್ಷದ ಆದರ್ಶ ವಿದ್ಯಾರ್ಥಿನಿ ಪಟ್ಟಿನಲ್ಲಿ ಮೊಟ್ಟ ಮೊದಲ ಹೆಸರು ಇರಬಹುದು ಅಂತ ಈಗಲೇ ಕೂಡ ನಾನು ಆಶಿಸ್ತಾ ಇದ್ದೀನಿ. ದ್ವಿತೀಯ ಬಹುಮಾನ ಶಾಜ್ಮಾನ್. ಅತ್ಯುತ್ತಮವಾಗಿ ಸೆಮಿನಾರನ್ನು ಮಾಡಿರ್ತಕ್ಕಂಥವರು CS ವಿಭಾಗದಲ್ಲಿ. ಮೂರು ಕಾಂಬಿನೇಷನ್ ಡಿಗ್ರಿ ಕೊಡ್ತೇವೆ ಸರ್. ಗೊತ್ತಿಲ್ಲ ಸರ್, ಇಲ್ಲಾಂದ್ರೆ ನೆಕ್ಸ್ಟ್ ಹೆಸರು ಈಗ ಇನ್ನೊಂದು ಕೊನೆಯ ಒಂದು ವಿತರಣಾ ಕಾರ್ಯಕ್ರಮ ಪ್ಲೇಸ್ಮೆಂಟ್ ವತಿಯಿಂದ ಎಮಿನೆಂಟ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯಿಂದ ಜಾಬ್ ಆಫರ್ ಲೆಟರ್ನ ನಮ್ಮ ಪದವಿ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಪಟ್ಟಿಯಲ್ಲಿ ಮೇಡಮ್ ಈಗ ಓದ್ತಾರೆ, 1 by 1 ಯಾರು ವಿದ್ಯಾರ್ಥಿಗಳ ಹೆಸರು ನೋಡ್ತಾರೋ ಅವ್ರು ಬಂದು ಆಫರ್ ಲೆಟರ್ನ ನೀವು ತೆಗೆದುಕೊಳ್ಬೋದು. ಇದು ಸುಪ್ರೀತಾ HR ವಿದ್ಯಾರ್ಥಿ ಬಂದಿದ್ದಾರೆ. ಸುಪ್ರೀತಾ HR ಬಂದಿಲ್ಲ. ನೆಕ್ಸ್ಟ್ ಯಶವಂತ್ ಕುಮಾರ್ MS. ಎಮಿನೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಇವರಿಗೆ ಜಾಬ್ ಆಫರ್ ಲೆಟರ್ ಈಗ ತೃತೀಯ BCom ಅಲ್ಲಿ ಇದ್ದಾಗಲೇ ಬಂದಿದೆ. ನೆಕ್ಸ್ಟ್ ರಕ್ಷಿತಾ ಆರ್ ತುಂಬ ಜನರು ಬಂದಿದೆ. ಸಾಂಕೇತಿಕವಾಗಿ ಮಾತ್ರ ಕೆಲವರಿಗೆ ಕೊಡ್ತಾ ಇದ್ದೀವಿ, ಉಳಿದಿರೋನು ಆಮೇಲೆ ಮೇಡಮ್ ಹತ್ರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ರಕ್ಷಿತಾ ಆರ್. ತೇಜ ಟಿ. ಲಿಖಿತಾ ಎಂ. ಲಿಖಿತಾ ಎಂ. ಮುಬಾರಕ್ S, ತೃತೀಯ BA ವಿದ್ಯಾರ್ಥಿ ಮುಬಾರಕ್ S. ವತ್ಸಲ GH. ಬಹುಮಾನ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಬಹುಮಾನ ವಿತರಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಈಗ ಕೊನೆಯದೊಂದು ಕ್ರೀಡಾ ವಿಭಾಗದಿಂದ ಬಹುಮಾನ ವಿತರಣೆ ನಮ್ಮ ಕ್ರೀಡಾ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಶಿವಣ್ಣ ಸರ್ ಅವರು ನೆರವೇರಿಸ್ಕೊಳ್ಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ. ಶಿವಣ್ಣ ಸರ್ ಈ ಮೆಡಲ್ಸ್ಗಳನ್ನು ಹಾಕ್ಬೇಕಂತ ತಮ್ಮನ್ನು ಕೇಳ್ಕೊಳ್ತೇನೆ. ದಿನಾಂಕ 27/1/26/5/2026 JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮೈಸೂರಿನಲ್ಲಿ ನಡೆದಿರುವಂಥ ಅಂತರ್ ವಿಶ್ವವಿದ್ಯಾಲಯದಲ್ಲಿ ಪ್ರತಿಬಿಂಬಿಸಿರುವಂಥ ಚೇತನ್ ಎಂಬ ವ್ಯಕ್ತಿ ಕ್ರಿಕೆಟ್ ಲೆದರ್ ಬಾಲ್ ಟೂರ್ನಮೆಂಟ್ ಇವರು ಈ ಮೆಡಲ್ಸನ್ನು ಹಾಕಬೇಕಾಗಿ ಅಂತ ಕೇಳ್ಕೊಳ್ತೇನೆ. ಮತ್ತು ತಿಪ್ಪೇಶ್ BA ಇವರು ಚೆನ್ನೈಯಲ್ಲಿ ನಡೆದಿರುವಂಥ ಲೆದರ್ ಬಾಲ್ ಟೂರ್ನಮೆಂಟಲ್ಲಿ ಭಾಗವಹಿಸಿದ್ದಾರೆ. ದಾವಣಗೆರೆ ಜೋನಲ್ನಲ್ಲಿ ಲೆದರ್ ಬಾಲ್ ಟೂರ್ನಮೆಂಟಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವಂಥ ಎಲ್ಲ ಕ್ರೀಡಾಪಟುಗಳು ಒಬ್ಬೊಬ್ಬರಿಗೆ ಚೇತನ್, ತಿಪ್ಪೇಶ್, ಅರುಣ್ ಬೇಗನೆ ಬರಬೇಕು. ಅರುಣ್ ಲೆದರ್ ಬಾಲ್ ಟೂರ್ನಮೆಂಟ್ ನಲ್ಲಿ ಅರುಣ್, ಸುದೀಪ್, ಶಿವಕುಮಾರ್, ಮನೋಜ್ SM ಬೇಗನೆ ಬರಬೇಕು. ಶಿವು, ಆಕಾಶ್ BSc, ಆಕಾಶ್, ರೋಷನ್ BSc ಬೇಗನೆ ಬರ್ಬೇಕಣ್ಣ. ಪ್ರಶಾಂತ್ ಇವರು ದಾವಣಗೆರೆ ಜೋನಲ್ಲಿ ನಡೆದಿರುವಂಥ ಟೂರ್ನಮೆಂಟಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮತ್ತು ಚಳ್ಳಕೆರೆ ಸುಧಾಕರ್ ಕ್ರೀಡಾಂಗಣದಲ್ಲಿ ನಡೆದಿರುವಂಥ ಇಂಟರ್ ಕಾಲೇಜ್ ಟೂರ್ನಮೆಂಟಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಯಶವಂತ್, ತಿಪ್ಪೇಶ ಫಸ್ಟ್ BA, ಸಂಪತ್, ಅಭಿಷೇಕ್ BSc,
ಈ ವಿದ್ಯಾರ್ಥಿಗಳು ತುಂಬ ಸಾಧನೆಗಳನ್ನು ಮಾಡಿದ್ದಾರೆ. ಈ ವಿದ್ಯಾರ್ಥಿಗಳು ಯಾವ ಫೆಸಿಲಿಟಿ ಇಲ್ಲದೆ ಲೆದರ್ ಬಾಲ್ ಟೂರ್ನಮೆಂಟ್ ಈಗ ನಡೀತಿದೆಯಲ್ಲ ಇಂಟರ್ನ್ಯಾಷನಲ್, ಅದೇ ಸಲಕರಣೆಗಳು ಇಕ್ವಿಪ್ಮೆಂಟ್ಸಿಂದ ಇವತ್ತು ಇವು ಸಾಧನೆ ಮಾಡಿದ್ದಾರೆ. ಜಗಳೂರು ತಾಲೂಕಿಗೆ ಮತ್ತು ದಾವಣಗೆರೆ ಡಿಸ್ಟಿಕ್ಕಿಗೆ ಹೆಸರುಗಳನ್ನು ಮತ್ತು ವಿಶ್ವವಿದ್ಯಾಲಯಕ್ಕೆ ಹೆಸರು ಗಳಿಸಿರ್ತಾರೆ ಈ ಕ್ರೀಡಾಪಟುಗಳು. ಹೊರಗಡೆಗೆ ತುಂಬ ಸಾಧನೆ ಮಾಡಿರುವಂಥ ಕ್ರೀಡಾಪಟುಗಳು ಇವರು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಟ್ರೋಫಿ ಇದೆ, ದಯವಿಟ್ಟು ತಗೊಂಬನ್ನಿ ಬೇಗ. ಹೋಗಿ ಸರ್, ನೀವು ಹೋಗಿ. ಕಾಲೇಜಲ್ಲಿ ಕೂಡ ಇಂಥ ಉತ್ತಮ ಸಾಧನೆ ಮಾಡೋದು ನಿಜವಾಗ್ಲೂ ಕೂಡ ನಮ್ಮ ಕಾಲೇಜಿಗೆ ಹೆಮ್ಮೆಯ ವಿಷಯ. ಈ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಅತ್ಯಂತ ಗೌರವವನ್ನು ತಂದಿದ್ದಾರೆ ಅಂತೇಳಿ ಕೂಡ ನಾವು ಪ್ರೀತಿಪೂರ್ವಕವಾಗಿ ಬಯಸ್ತೀವಿ, ಆಶಿಸ್ತೀವಿ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಜೋರಾಗಿ ಚಪ್ಪಾಳೆ ತಟ್ಟಿ. ಡಾಕ್ಟರ್ ಸತೀಶ್ ಸರ್ ಮತ್ತು ರಾಜೇಶ್ವರಿ ಪೂಜಾರಿ ಮೇಡಮ್ ಇವರ ಸಹಕಾರದಿಂದ ಈ ಪ್ರಶಸ್ತಿ ಪತ್ರವನ್ನು ತರಲಿಕ್ಕೆ ಸಾಧ್ಯ ಆಯಿತು. ಫೆಸಿಲಿಟೀಸು ಥಿಂಗ್ಸ್ಗಳು ಇದ್ದರೆ ಮಾತ್ರ ಈ ಗೆಲ್ಲಲಿಕ್ಕೆ ಸಾಧ್ಯ. ಇನ್ನು